ಇನ್ನು ದರ್ಶನ್ ಗ್ಯಾಂಗ್ನ ವಿಚಾರಕ್ಕೆ ಬರೋದಾದರೆ ಜೈಲು ದರ್ಶನ್ ಆಗಿ ಅವರ ಅರೆಸ್ಟ್ ಆಗಿ ಇವತ್ತಿಗೆ 2 ವರ್ಷ. TV9 ನಲ್ಲಿ ಆರೋಪಿ ದರ್ಶನ್ ಬಗ್ಗೆ ಇಂಟ್ರೆಸ್ಟಿಂಗ್ ಆದಂತಹ ಕಹಾನಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಹೇಗಿದ್ದಾರೆ? ಫುಲ್ ಸೈಲೆಂಟ್. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಸಿಗಲಿಲ್ಲ. ಇನ್ನೊಂದು ವರ್ಷದೊಳಗಡೆ ಎಲ್ಲ ವಿಚಾರಣೆ ಆಗಬೇಕು ಅನ್ನುವಂತಹ ಖಡಕ್ ಆದೇಶವನ್ನು ಕೊಟ್ಟು ಸುಪ್ರೀಂ ಈಗ ತಾನಾಯಿತು, ತನ್ನ ಪುಸ್ತಕ ಆಯಿತು ಅಂತ ಹೇಳಿ ಇದ್ದಾರೆ ದರ್ಶನ್. 1 ವರ್ಷ ಜಾಮೀನು ಸಿಗಲ್ಲ ಅನ್ನುವಂಥ ಬೇಸರ ಇದೆ. ಯಾರ ಜೊತೆ ಮಾತುಕತೆ ಇಲ್ಲ. ಪುಸ್ತಕ ಓದ್ಕೊಂಡಿದ್ದಾರಂತೆ. ವಾರಕ್ಕೊಮ್ಮೆ ಪುಸ್ತಕಗಳನ್ನು ಕೊಡಲಾಗುತ್ತೆ. 3 ರಿಂದ 4 ಪುಸ್ತಕಗಳನ್ನು ದರ್ಶನ್ ಓದ್ತಾ ಇದ್ದಾರೆ. ಇನ್ನೂ 1 ವರ್ಷಗಳ ಕಾಲ ಜೈಲಲ್ಲೇ ಇರಬೇಕಾದಂತಹ ಪರಿಸ್ಥಿತಿ. ಯಾಕಂದರೆ ಸುಪ್ರೀಂನ ಆದೇಶ ಇದೆ. ಎಲ್ಲೋ ಬೇಲ್ ಸಿಗುತ್ತೆ ಎನ್ನುವಂಥ ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ಗೆ ಬಹಳ ದೊಡ್ಡ ಆಘಾತ ಆಯಿತು. ಈಗ ಹೇಗೆ ದರ್ಶನ್ ಜೈಲಿನಲ್ಲಿ ಕಾಲ ಕಳೀತಾ ಇದ್ದಾರೆ ಅಂತಂದರೆ ಪುಸ್ತಕಗಳನ್ನು ಓದ್ತಾ ಇದ್ದಾರೆ ಅನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇನ್ನು ದರ್ಶನ್ ಮೌನವಾಗಿದ್ರೆ ಪವಿತ್ರಳದ್ದು ಬೇರೆದೇ ಕಥೆ. ಕಂಬಿ ಎಣಿಸ್ತಾನೆ ಆತ್ಮಚರಿತ್ರೆಯನ್ನ ಬರಿತಾ ಇರುವಂತಹ A1 ಪವಿತ್ರ ಪ್ರತಿದಿನ ಬಿಳಿ ಹಾಳೆ ಪಡೆದು ಪೆನ್ಸಿಲ್ನಲ್ಲೇ ಆತ್ಮಚರಿತ್ರೆಯನ್ನ ಬರಿತಾ ಇದ್ದಾರಂತೆ A1 ಪವಿತ್ರ ಗೌಡ. ತಾನ್ ಏನ್ ಮಾಡಿದ್ದೀನಿ ಅನ್ನೋದ್ರ ಕುರಿತು ಈ ಆತ್ಮಚರಿತ್ರೆ ಬರಿತಾ ಇರೋದು. ಯೋಗ ದಿನಾಚರಣೆ ಅಭ್ಯಾಸಕ್ಕೂ ಬಾರದೆ ಆತ್ಮಚರಿತ್ರೆ ಬರೆಯೋದ್ರಲ್ಲೇ ಪವಿತ್ರ ಫುಲ್ ಬ್ಯುಸಿ ಅಂತೆ. ತಿಂಗಳಿಂದನೂ ಕೂಡ ಆತ್ಮಚರಿತ್ರೆ ಬರಿತಾ ಪವಿತ್ರ ಕಾಲ ಕಳೀತಾ ಇರೋದು. ಒಂದ್ ಕಡೆ ದರ್ಶನ್ ಪ್ರಕರಣದ A2 ಆರೋಪಿ ಪುಸ್ತಕಗಳನ್ನ ಓದ್ತಾ ಮೌನಕ್ಕೆ ಶರಣಾಗಿದ್ದಾರೆ. ಮತ್ತೊಂದು ಕಡೆ A1 ಪವಿತ್ರ ಗೌಡ ತನ್ನ ಆತ್ಮಚರಿತ್ರೆ ಬರಿತಾ ಬ್ಯುಸಿ ಆಗಿರೋದು. ಈ ಪ್ರಕರಣದ A1 ಮತ್ತೆ A2 ಇಬ್ಬರು ಆರೋಪಿಗಳ ಸದ್ಯದ ಪರಿಸ್ಥಿತಿ ಇದು. ದರ್ಶನ್ರಿಗೆ ದೊಡ್ಡ ಮಾನಸಿಕ ಆಘಾತ ಆಯಿತು. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ನಿರಾಕರಣೆ ಆಯಿತು. ಇನ್ನು 1 ವರ್ಷ ಜಾಮೀನು ಸಿಗೋದಿಲ್ಲ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಸಂಪೂರ್ಣ ಮೌನಕ್ಕೆ ಶರಣಾಗಿದ್ದಾರೆ. ಯಾರ ಜೊತೆಗೂ ಹೆಚ್ಚಿಗೆ ಮಾತುಕತೆ ಇಲ್ಲ. ಮತ್ತೊಂದು ಕಡೆ ಪವಿತ್ರ ಗೌಡ ಆತ್ಮಚರಿತ್ರೆ ಬರೆಯೋದ್ರಲ್ಲಿ ಬ್ಯುಸಿ. ಈ ಪ್ರಕರಣ ನಾವು ಗಮನಿಸೋದಾದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದು. ಇವತ್ತಿಗೆ ದರ್ಶನ್ ಬಂಧನವಾಗಿ 2 ವರ್ಷ ಆಗುತ್ತೆ. 2024 ಜೂನ್ 11 ಡಿ ಗ್ಯಾಂಗ್ ಅರೆಸ್ಟ್ ಆದದ್ದು. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಪೊಲೀಸರು ಕರ್ಕೊಂಡು ಬರ್ತಾರೆ. ಅಂದ್ರೆ ಜೂನ್ 9 ರೇಣುಕಾಸ್ವಾಮಿಯ ಶವ ಸುಮನಹಳ್ಳಿ ರಾಜಕಾಲುವೆ ಬಳಿ ಪತ್ತೆಯಾಗತ್ತೆ. ಅದರ ಹಿಂದೆ ನಾವು ಗಮನಿಸ್ತಾ ಹೋಗೋದ್ರೆ ಅಪಹರಣ ಆದದ್ದು ಜೂನ್ 7 ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಅಪಹರಣ ಮಾಡ್ತಾರೆ. ಪಟ್ಟಣಗೆರೆ ಶೆಡ್ ಕರ್ಕೊಂಡ್ ಬರ್ತಾರೆ. ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಮುಖ, ಎದೆ, ಖಾಸಗಿ ಅಂಗಕ್ಕೆಲ್ಲ ಒಂದು ಹಲ್ಲೆ ಮಾಡಿದಂತಹ ಆರೋಪ ಇರೋದು. ಜೊತೆಗೆ ನಂತರ ಆ ಮೃತದೇಹವನ್ನು ಕಾರು ಜೀಪ್ನಲ್ಲಿ ಸಾಗಿಸಿ ಅದನ್ನ ಎಸ್ದು ಹೋಗಿರ್ತಾರೆ. ಆ ಶವ ಸಿಗ್ತಾ ಇದ್ದಂತೆ ಎಲ್ಲವೂ ಬೆಳಕಿಗೆ ಬರ್ತಾ ಹೋಗುತ್ತೆ. ಈಗ 2 ವರ್ಷಗಳಿಂದ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯಾಗ್ತಾ ಇದೆ. ಜೈಲಲ್ಲಿದೆ ದರ್ಶನ್ ಅಂಡ್ ಗ್ಯಾಂಗ್. ಇನ್ನೂ 1 ವರ್ಷಗಳ ಕಾಲ ಬೇಲ್ ಸಿಗುವ ಸಾಧ್ಯತೆಗಳೇ ಇಲ್ಲ. ಸುಪ್ರೀಂ ನಿರಾಕರಿಸಿದೆ. ಪ್ರತಿ ಕ್ಷಣಕ್ಕೂ ಕೂಡ ಈ ಕೇಸ್ನಲ್ಲಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಹೆಚ್ಚಿತ್ತು. ಈಗ ಸಾಕ್ಷಿ ವಿಚಾರಣೆ ಬಳಿಕ ಒಂದು ಸಂಪೂರ್ಣವಾದ ಚಿತ್ರಣ ಬರುತ್ತೆ.